ಭಾರತ ಹಾಗೆ ಪಾಕ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಸೈನಿಕರ ಒಳಿತಿಗಾಗಿ ವಿಜಯನಗರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಕೂಡ್ಲಿಗಿ ತಾಲೂಕಿನ ಖಾನಹೊಸಳ್ಳಿಯ ಚಿಕ್ಕಜೋಗಿಹಳ್ಳಿ ತಾಂಡಾ ರಸ್ತೆಯಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಪಾಕ್ ಪರ ಸ್ಟೇಟಸ್ ಹಾಕಿದ್ದಾರೆ ಅಂತ ಆರೋಪಿಸಿ ಎಗ್ ರೈಸ್ ಅಂಗಡಿಗೆ ಬೆಂಕಿ ಹಚ್ಚಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇರೋ ಹಿನ್ನೆಲೆಯಲ್ಲಿ ಯುದ್ಧಕ್ಕೆ ಹೋಗೋಕೆ ಮಾಜಿ ಯೋಧರು ಸಿದ್ಧರಾಗಿದ್ದಾರೆ. ಸೈನಿಕರಾಗ್ಲಿ ಮಾಜಿ ಸೈನಿಕರಾಗ್ಲಿ ನಮಗೆ ದೇಶವೇ ಮೊದಲು, ರಾಣ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಿವೃತ್ತ ಯೋಧರು ಹೇಳಿಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಭಾರತೀಯರಿಗೆ ಶ್ರದ್ಧಾಂಜಲಿ ಹಾಗೂ ಯೋಧರ ಒಳಿತಿಗಾಗಿ ಮಂಗಳೂರಿನಲ್ಲಿ ಸರ್ವಧರ್ಮೀಯರ ಪ್ರಾರ್ಥನಾ ಸಭೆ ನೆರವೇರಿಸಲಾಯಿತು. ಮಂಗಳೂರಿನ ಪುರಭವನದ ಮುಂಭಾಗದ ರಾಜಾಜಿ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮದ ಬಾಂಧವರು ಕೂಡ ಭಾಗಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ರಜೆಯಿಂದ ವಾಪಸ್ ದೇಶ ಸೇವೆಗೆ ಹೊರಟ ಯೋಧರನ್ನ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ಸನ್ಮಾನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ರಜೆಗೆ ಆಗಮಿಸಿ ತುರ್ತು ಕರೆಯಿಂದ ದೇಶ ಸೇವೆಗೆ ವಾಪಸ್ ಕರ್ತವ್ಯಕ್ಕೆ ಹೊರಟ ಯೋಧರಿಗೆ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲೇ ಸನ್ಮಾನ ಮಾಡಿ ಜಯಘೋಷ ಮೊಳಗಿಸಿ ಧೈರ್ಯ ತುಂಬಿ ಕಳುಹಿಸಲಾಗಿದೆ. ಭಾರತ ಹಾಗೆ ಪಾಕ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಸೈನಿಕರ ಒಳಿತಿಗಾಗಿ ವಿಜಯನಗರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಕೂಡ್ಲಿಗಿ ತಾಲೂಕಿನ ಖಾನಹೊಸಳ್ಳಿಯ ಚಿಕ್ಕಜೋಗಿಹಳ್ಳಿ ತಾಂಡಾ ರಸ್ತೆಯಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಪಾಕ್ ಪರ ಸ್ಟೇಟಸ್ ಹಾಕಿದ್ದಾರೆ ಅಂತ ಆರೋಪಿಸಿ ಎಗ್ ರೈಸ್ ಅಂಗಡಿಗೆ ಬೆಂಕಿ ಹಚ್ಚಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇರೋ ಹಿನ್ನೆಲೆಯಲ್ಲಿ ಯುದ್ಧಕ್ಕೆ ಹೋಗೋಕೆ ಮಾಜಿ ಯೋಧರು ಸಿದ್ಧರಾಗಿದ್ದಾರೆ. ಸೈನಿಕರಾಗ್ಲಿ ಮಾಜಿ ಸೈನಿಕರಾಗ್ಲಿ ನಮಗೆ ದೇಶವೇ ಮೊದಲು, ರಾಣ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಿವೃತ್ತ ಯೋಧರು ಹೇಳಿಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಭಾರತೀಯರಿಗೆ ಶ್ರದ್ಧಾಂಜಲಿ ಹಾಗೂ ಯೋಧರ ಒಳಿತಿಗಾಗಿ ಮಂಗಳೂರಿನಲ್ಲಿ ಸರ್ವಧರ್ಮೀಯರ ಪ್ರಾರ್ಥನಾ ಸಭೆ ನೆರವೇರಿಸಲಾಯಿತು. ಮಂಗಳೂರಿನ ಪುರಭವನದ ಮುಂಭಾಗದ ರಾಜಾಜಿ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮದ ಬಾಂಧವರು ಕೂಡ ಭಾಗಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ರಜೆಯಿಂದ ವಾಪಸ್ ದೇಶ ಸೇವೆಗೆ ಹೊರಟ ಯೋಧರನ್ನ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ಸನ್ಮಾನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ರಜೆಗೆ ಆಗಮಿಸಿ ತುರ್ತು ಕರೆಯಿಂದ ದೇಶ ಸೇವೆಗೆ ವಾಪಸ್ ಕರ್ತವ್ಯಕ್ಕೆ ಹೊರಟ ಯೋಧರಿಗೆ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲೇ ಸನ್ಮಾನ ಮಾಡಿ ಜಯಘೋಷ ಮೊಳಗಿಸಿ ಧೈರ್ಯ ತುಂಬಿ ಕಳುಹಿಸಲಾಗಿದೆ. ಭಾರತ ಹಾಗೆ ಪಾಕ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಸೈನಿಕರ ಒಳಿತಿಗಾಗಿ ವಿಜಯನಗರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಕೂಡ್ಲಿಗಿ ತಾಲೂಕಿನ ಖಾನಹೊಸಳ್ಳಿಯ ಚಿಕ್ಕಜೋಗಿಹಳ್ಳಿ ತಾಂಡಾ ರಸ್ತೆಯಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಪಾಕ್ ಪರ ಸ್ಟೇಟಸ್ ಹಾಕಿದ್ದಾರೆ ಅಂತ ಆರೋಪಿಸಿ ಎಗ್ ರೈಸ್ ಅಂಗಡಿಗೆ ಬೆಂಕಿ ಹಚ್ಚಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇರೋ ಹಿನ್ನೆಲೆಯಲ್ಲಿ ಯುದ್ಧಕ್ಕೆ ಹೋಗೋಕೆ ಮಾಜಿ ಯೋಧರು ಸಿದ್ಧರಾಗಿದ್ದಾರೆ. ಸೈನಿಕರಾಗ್ಲಿ ಮಾಜಿ ಸೈನಿಕರಾಗ್ಲಿ ನಮಗೆ ದೇಶವೇ ಮೊದಲು, ರಾಣ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಿವೃತ್ತ ಯೋಧರು ಹೇಳಿಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಭಾರತೀಯರಿಗೆ ಶ್ರದ್ಧಾಂಜಲಿ ಹಾಗೂ ಯೋಧರ ಒಳಿತಿಗಾಗಿ ಮಂಗಳೂರಿನಲ್ಲಿ ಸರ್ವಧರ್ಮೀಯರ ಪ್ರಾರ್ಥನಾ ಸಭೆ ನೆರವೇರಿಸಲಾಯಿತು. ಮಂಗಳೂರಿನ ಪುರಭವನದ ಮುಂಭಾಗದ ರಾಜಾಜಿ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮದ ಬಾಂಧವರು ಕೂಡ ಭಾಗಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ರಜೆಯಿಂದ ವಾಪಸ್ ದೇಶ ಸೇವೆಗೆ ಹೊರಟ ಯೋಧರನ್ನ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ಸನ್ಮಾನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ರಜೆಗೆ ಆಗಮಿಸಿ ತುರ್ತು ಕರೆಯಿಂದ ದೇಶ ಸೇವೆಗೆ ವಾಪಸ್ ಕರ್ತವ್ಯಕ್ಕೆ ಹೊರಟ ಯೋಧರಿಗೆ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲೇ ಸನ್ಮಾನ ಮಾಡಿ ಜಯಘೋಷ ಮೊಳಗಿಸಿ ಧೈರ್ಯ ತುಂಬಿ ಕಳುಹಿಸಲಾಗಿದೆ. ಭಾರತ ಹಾಗೆ ಪಾಕ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಸೈನಿಕರ ಒಳಿತಿಗಾಗಿ ವಿಜಯನಗರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಕೂಡ್ಲಿಗಿ ತಾಲೂಕಿನ ಖಾನಹೊಸಳ್ಳಿಯ
ಚಿಕ್ಕಜೋಗಿಹಳ್ಳಿ ತಾಂಡಾ ರಸ್ತೆಯಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಪಾಕ್ ಪರ ಸ್ಟೇಟಸ್ ಹಾಕಿದ್ದಾರೆ ಅಂತ ಆರೋಪಿಸಿ ಎಗ್ ರೈಸ್ ಅಂಗಡಿಗೆ ಬೆಂಕಿ ಹಚ್ಚಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇರೋ ಹಿನ್ನೆಲೆಯಲ್ಲಿ ಯುದ್ಧಕ್ಕೆ ಹೋಗೋಕೆ ಮಾಜಿ ಯೋಧರು ಸಿದ್ಧರಾಗಿದ್ದಾರೆ. ಸೈನಿಕರಾಗ್ಲಿ ಮಾಜಿ ಸೈನಿಕರಾಗ್ಲಿ ನಮಗೆ ದೇಶವೇ ಮೊದಲು, ರಾಣ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಿವೃತ್ತ ಯೋಧರು ಹೇಳಿಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಭಾರತೀಯರಿಗೆ ಶ್ರದ್ಧಾಂಜಲಿ ಹಾಗೂ ಯೋಧರ ಒಳಿತಿಗಾಗಿ ಮಂಗಳೂರಿನಲ್ಲಿ ಸರ್ವಧರ್ಮೀಯರ ಪ್ರಾರ್ಥನಾ ಸಭೆ ನೆರವೇರಿಸಲಾಯಿತು. ಮಂಗಳೂರಿನ ಪುರಭವನದ ಮುಂಭಾಗದ ರಾಜಾಜಿ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮದ ಬಾಂಧವರು ಕೂಡ ಭಾಗಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ರಜೆಯಿಂದ ವಾಪಸ್ ದೇಶ ಸೇವೆಗೆ ಹೊರಟ ಯೋಧರನ್ನ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ಸನ್ಮಾನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ರಜೆಗೆ ಆಗಮಿಸಿ ತುರ್ತು ಕರೆಯಿಂದ ದೇಶ ಸೇವೆಗೆ ವಾಪಸ್ ಕರ್ತವ್ಯಕ್ಕೆ ಹೊರಟ ಯೋಧರಿಗೆ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲೇ ಸನ್ಮಾನ ಮಾಡಿ ಜಯಘೋಷ ಮೊಳಗಿಸಿ ಧೈರ್ಯ ತುಂಬಿ ಕಳುಹಿಸಲಾಗಿದೆ. ಭಾರತ ಹಾಗೆ ಪಾಕ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಸೈನಿಕರ ಒಳಿತಿಗಾಗಿ ವಿಜಯನಗರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಕೂಡ್ಲಿಗಿ ತಾಲೂಕಿನ ಖಾನಹೊಸಳ್ಳಿಯ ಚಿಕ್ಕಜೋಗಿಹಳ್ಳಿ ತಾಂಡಾ ರಸ್ತೆಯಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಪಾಕ್ ಪರ ಸ್ಟೇಟಸ್ ಹಾಕಿದ್ದಾರೆ ಅಂತ ಆರೋಪಿಸಿ ಎಗ್ ರೈಸ್ ಅಂಗಡಿಗೆ ಬೆಂಕಿ ಹಚ್ಚಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರಾಜನಕೊಳ್ಳೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇರೋ ಹಿನ್ನೆಲೆಯಲ್ಲಿ ಯುದ್ಧಕ್ಕೆ ಹೋಗೋಕೆ ಮಾಜಿ ಯೋಧರು ಸಿದ್ಧರಾಗಿದ್ದಾರೆ. ಸೈನಿಕರಾಗ್ಲಿ ಮಾಜಿ ಸೈನಿಕರಾಗ್ಲಿ ನಮಗೆ ದೇಶವೇ ಮೊದಲು, ರಾಣ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಿವೃತ್ತ ಯೋಧರು ಹೇಳಿಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಭಾರತೀಯರಿಗೆ ಶ್ರದ್ಧಾಂಜಲಿ ಹಾಗೂ ಯೋಧರ ಒಳಿತಿಗಾಗಿ ಮಂಗಳೂರಿನಲ್ಲಿ ಸರ್ವಧರ್ಮೀಯರ ಪ್ರಾರ್ಥನಾ ಸಭೆ ನೆರವೇರಿಸಲಾಯಿತು. ಮಂಗಳೂರಿನ ಪುರಭವನದ ಮುಂಭಾಗದ ರಾಜಾಜಿ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮದ ಬಾಂಧವರು ಕೂಡ ಭಾಗಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ರಜೆಯಿಂದ ವಾಪಸ್ ದೇಶ ಸೇವೆಗೆ ಹೊರಟ ಯೋಧರನ್ನ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ಸನ್ಮಾನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ರಜೆಗೆ ಆಗಮಿಸಿ ತುರ್ತು ಕರೆಯಿಂದ ದೇಶ ಸೇವೆಗೆ ವಾಪಸ್ ಕರ್ತವ್ಯಕ್ಕೆ ಹೊರಟ ಯೋಧರಿಗೆ ಅರಸೀಕೆರೆ ರೈಲ್ವೆ ನಿಲ್ದಾಣದಲ್ಲೇ ಸನ್ಮಾನ ಮಾಡಿ ಜಯಘೋಷ ಮೊಳಗಿಸಿ ಧೈರ್ಯ ತುಂಬಿ ಕಳುಹಿಸಲಾಗಿದೆ.